ನಮಸ್ಕಾರ ಎಲ್ರಿಗೂ. ನಾನು ಆಶಾ. ಇದು ನಮ್ಮ ಚಾನಲ್. ನಾನು ನನ್ನ ಮಗ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಚಿನ್ಮಯಿಂದನೇ ವೀಡಿಯೋ ಸ್ಟಾರ್ಟ್ ಆಗ್ತಾಯಿದೆ. ಬಿಕಾಸ್ ಅವ್ನು ನೆನ್ನೆ ನೈಟೇ ಹೇಳಿದ, ನಾನೇ ಫಸ್ಟ್ ವೀಡಿಯೋ ಮಾಡ್ಕೊತೀನಿ, ನನ್ನಿಂದನೇ ವೀಡಿಯೋ ಸ್ಟಾರ್ಟ್ ಆಗಬೇಕು ಅಂತ. ಸೊ ಹಂಗಾಗಿ ಅವನಿಂದನೇ ವೀಡಿಯೋ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ಆಲೇ ಟೈಮು 5:30 ಆಗಿದೆ. 5:30ಗೆ ಎದ್ದಿದ್ದ, 5 ಗಂಟೆಗೆ ಎಬ್ಬಿಸು ಅಂತ ಹೇಳ್ದ. ನನಗೆ 5 ಗಂಟೆಗೆ ಎಬ್ಬಿಸೋಕ್ಕಾಗಲಿಲ್ಲ. ಯಾಕೆಂದರೆ ಅವ್ನು ಮಲಗಿದ್ದೆ ನೆನ್ನೆ ನೈಟ್ 10 ಗಂಟೆ ಆಗಿತ್ತು. 10 ಗಂಟೆಗೆ ಮಲಿಕೊಂಡು ಮತ್ತೆ 5 ಗಂಟೆಗೆ ಎಬ್ಬಿಸೋದು ನನಗೇನೋ ಸರಿ ಕಾಣಿಸ್ಲಿಲ್ಲ. ಅವ್ನು ನಿದ್ದೆ ಚೆನ್ನಾಗಿ ಮಾಡಿದ್ರೆ ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಅವನಿಗೆ. ಇಲ್ಲಾಂದರೆ ಅವ್ನು ಸಪ್ಪಗಿರ್ತಾನೆ. ನಾನೇ ಸುಧಾರಿಸ್ಬೇಕು. ಅವ್ನು ಸಿಡ ಅಂತಿದ್ರೆ ನನಗೆ ಕೋಪ ಬರುತ್ತಲ್ಲ, ನಾನೇ ಬೈದ್ಬಿಡ್ತೀನಿ. ಅದಕ್ಕೆ 5:30ಗೆ ಎಬ್ಬಿಸಿದ್ದೆ. ಆದ್ರೂ ಸಿಡ ಅಂತಿದ್ದ. 5 ಗಂಟೆಗೆ ಎಬ್ಬಿಸು ಅಂದರೆ 5:30ಗೆ ಎಬ್ಬಿಸಿದ್ಯಲ್ಲಮ್ಮ, ನಾನು ಯಾವಾಗ ಓದ್ಕೊಳ್ಳಿ ಅಂತ. ಸರಿ ಆಯ್ತು, ಇವಾಗ ಓದ್ಕೊಳೋದನ್ನೇ ಓದ್ಕೊ ಅಂತ ಹೇಳಿ ಸುಮ್ಮನಾದೆ. ಹಾಫ್ ಆನ್ ಅವರಲ್ಲೇ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದ. ಎದ್ದಿದ ತಕ್ಷಣ ಅವ್ನಿಗೊಂದು ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲೆಲ್ಲ, ಅವ್ನ ಕೆಲಸ ಅವನೇ ಮಾಡ್ಕೊಳ್ಬೇಕು. ಹಂಗಾಗಿ ಅವ್ನು ಬೆಡ್ಶೀಟೆಲ್ಲ ಮಡ್ಚ್ಕೊಳ್ತಾ ಇದ್ದ. ಅವನಿಗೆ ಸ್ವಲ್ಪ ಹೀಟಾಗಿರಂಗೈತೆ, ಮೂಗೆಲ್ಲ ಉರಿ ಅಂತಿದ್ದ ನೈಟು. ನಾವು ಅದಕ್ಕೆ ಹಳ್ಳೆಣ್ಣೆ ಹಚ್ಕೊ ಅಂತ ಹೇಳಿದ್ರೆ ಹಚ್ಕೊಂಡಿರಲಿಲ್ಲ. ಇವಾಗಲೂ ಅದೇ ಥರ ಆಗ್ತಾಯಿದೆ ಅವನಿಗೆ, ಮೂಗೆಲ್ಲ ಉರಿತಾ ಇತ್ತು ಅಂತಿದ್ದ. ಸರಿ ಆಯಿತು, ಬೆಳಗ್ಗೆ ಎಲ್ಲ ಅವೆಲ್ಲ ಎತ್ತಿಡು, ನಾನು ನಾಳೆ ನೈಟ್ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಡ್ತೀನಿ ಅಂತೇಳೆಲ್ಲ ಎತ್ತಿಡ್ತಾ ಇದ್ದ. ಇನ್ನೇನು, ಎದ್ದಿದ್ದ ಪರ್ಪಸ್ಸೇ ಅದಲ್ವಾ, ಓದ್ಕೋಬೇಕು. ಸರಿ ಆಯಿತು, ನಾನು ಓದ್ಕೊಳ್ತೀನಿ ಅಂತೇಳಿ ಅವನು ಕೂತ್ಕೊಂಡ. ಅವನಿಗೆ ಸ್ವಲ್ಪ ಏನಾಗ್ಬಿಡುತ್ತೆ ಅಂದರೆ, ನೈಟೆಲ್ಲ ಓದ್ಕೊತಾನೆ, ಬೆಳಗ್ಗೆ ಹೊತ್ತು ಮರ್ತೇ ಹೋಗ್ಬಿಡ್ತಾನೆ. ಹಾಗಾಗಿ ಸ್ವಲ್ಪ ಅವನನ್ನೇ ರಿವಿಷನ್ ಮಾಡ್ಕೊತಾನೆ. ಎಕ್ಸಾಮ್ ಟೈಮಲ್ಲಿ ಮಾತ್ರ ಇವೆಲ್ಲ, ಯಾವಾಗಲೂ ಈ ಥರ ಇರೋದಿಲ್ಲ. ಹೇಳ್ಬೇಕಂದ್ರೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಈ ಥರ ಇರುತ್ತೆ ಅವನು. ಹಾಗಾಗಿ ಓದ್ಕೊಳ್ತಾ ಇದ್ದ. ಡೈಲಿ ಅವ್ರು ಅವತ್ತು ಕೊಟ್ಟಿರ್ತಾರಲ್ಲ ಹೋಮ್ವರ್ಕು, ಅದನ್ನು ಓದ್ಕೊಬಿಟ್ರೆ ಸಾಕಾಗತ್ತೆ ಈ ಮಕ್ಕಳು. ಅವಾಗ ಓದ್ಕೊಳಲ್ಲ, ಅವಾಗ ಕೇರ್ಲೆಸ್ಸು. ಎಕ್ಸಾಮ್ ಇನ್ನೊಂದು ವಾರ 15 ದಿವಸ ಆಯ್ತಾನೆ, ಅದು ಎಲ್ಲಿರುತ್ತೋ ಪವರು ಎದ್ದು ಬಿಡ್ತಾರೆ, ನಾನು ಓದ್ಕೊಳ್ಲೇಬೇಕು ಅಂತೇಳಿ. ಇಲ್ಲೂ ಅದೇ ಆಗ್ತಾ ಇರೋದು. ಏನು 15 ದಿವಸದಿಂದ ಓದಿದ ಮಕ್ಕೆ ಓದ್ತಾ ಇದ್ದಾನೆ. ಇವಾಗ ನೈಟೆಲ್ಲ ಓದ್ತಾನೆ, ಮಲಗಿ ಎದ್ದಿದ ತಕ್ಷಣ ಮರ್ತ್ಕೊಬಿಡ್ತಾನೆ. ಇದೇ ಆಗ್ತಾಯಿತ್ತು ಅವನಿಗೆ. ನಾನು ಎಬ್ರಿಸೋದು, ಇಲ್ಲಾಂದರೆ ಸುಮ್ಮನಾಗೋದು, ಇದೇ ಥರ ಮಾಡ್ತಾಯಿದ್ದೆ. ವರ್ಷ ಎಲ್ಲ ಓದಿರಲ್ಲ, ಇವಾಗ ಒಂದು 6 ದಿನಕ್ಕೆ ಏನು ಓದ್ಕೊಳ್ತೀಯಾ, ಸುಮ್ಮನೆ ಹೈಲೈಟ್ ಆದರೂ ಓದ್ಕೊ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗೆ. ಸರಿ ಅಂದ್ಬಿಟ್ಟು, ಇಲ್ಲಮ್ಮ ನಾನು ಓದ್ಕೊಳ್ತೀನಿ, ಸುಮ್ಮನಿರು, ನೀನು ತಲೆ ಕೆಡಿಸ್ಕೋಬೇಡ ಅಂತೇಳಿ ಅವನೇ ಎದ್ದು ಓದ್ಕೊಳ್ತಾ ಇದ್ದಾನೆ. ಓದ್ಕೊಂಡಿದ್ದಾಯಿತು. ಹಾಫ್ ಆನ್ ಅವರ್ ಓದ್ಕೊಂಡಿದ್ದ, ಎತ್ತಿಟ್ಟ. ಹಂಗೂ ಸ್ವಲ್ಪ ಓದ್ಕೊಳ್ತಾ ಇದ್ದ. ಸರಿ ಅಮ್ಮ, ನಾನು ಇನ್ನೂ ಸ್ವಲ್ಪ ಓದ್ಕೊತೀನಿ, ಸ್ನಾನಕ್ಕೆಲ್ಲ ಟೈಮ್ ಆಗಿಬಿಡುತ್ತಲ್ಲ. ಅಷ್ಟೊತ್ತಿಗೆ ಅವ್ನು ಹಾರ್ಡ್ರಾಗಿತ್ತು. ನೈಟೇ ಕೇಳಿಬಿಡ್ತೀನಿ ಏನು ತಿಂಡಿ ಮಾಡಬೇಕು ಅಂತ. ಪಲಾವ್ ಮಾಡಮ್ಮ ಅಂತ ಹೇಳಿದ್ದ. ಸರಿ ಆಯಿತು, ಪಲಾವ್ ಮಾಡ್ಕೊಳೋಣ ಇವತ್ತು ಅಂತ ಹೇಳಿ ಎಲ್ಲ ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಏನಾಗ್ಬಿಡುತ್ತೆ ಅಂದರೆ, ಮಂಗಳವಾರದೊತ್ತು ಏನಾಗ್ಬಿಡುತ್ತೆ ಅಂದರೆ, ನನಗೆ ಪ್ರತಿದಿನ ಒಂದೊಂದು ನನಗೆ ಕೆಲಸ ಬ್ಯುಸಿ ಇರುತ್ತೆ. ಟಿಫನ್ ಆಗಿರ್ಬೋದು, ಮನೆ ಕೆಲಸಗಳಾಗಿರ್ಬೋದು, ಅದೇ ಥರನೇ ಆಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆನೇ ಪಲಾವ್ನು ಆಲ್ ಆಫ್ ಸಡನ್ ಹೇಳ್ದ, ಮಲಗೋ ಟೈಮಲ್ಲಿ ಹೇಳ್ದ. ನಾನೇನಾದ್ರು ಬೇರೆ ಏನೋ ಚಿತ್ರಾನ್ನನೋ ಪುಳಿಯೋಗರೆನೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು. ಇವ್ನು ಮಲಗೋ ಟೈಮಲ್ಲಿ ಹೇಳ್ದ. ನೈಟ್ ನಾನು ತರಕಾರಿನೂ ಹೆಚ್ಚು ಮಾಡೋಗ್ಲಿಲ್ಲ ಹೇಳ್ಬೇಕಂದ್ರೆ. ನೈಟೇ ತರಕಾರಿ ಹೆಚ್ಚು ಮಾಡೋಕ್ಬಿಟ್ರೆ ನನಗೆ ಬೆಳಗ್ಗೆ ಎದ್ದು ಈರುಳ್ಳಿ ಸ್ವಲ್ಪ ಮಸಾಲೆಗೆಲ್ಲ ರುಬ್ಕೊಳ್ಳೋ ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಹೆಚ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಇವಾಗ ನಾನು ತರಕಾರಿನೂ ಹೆಚ್ಕೋಬೇಕು, ಮಸಾಲೆಗೂ ರೆಡಿ ಮಾಡ್ಕೋಬೇಕು, ಆ ಥರ ಆಗೋಯ್ತು ನನಗೆ. ಸ್ವಲ್ಪ ಹೋಗ್ಲಿ ಬಿಡು, ಒಂದು ಸ್ವಲ್ಪ ಬೇಗ ಎದ್ದಿದ್ನಲ್ಲ, ಮಾಡ್ಕೊಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲೆಲ್ಲ ಒಂದು ಕಡೆಯಿಂದ ತರಕಾರಿ ಎಲ್ಲ ಸೋಸ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ಮಡಿಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಆಗುತ್ತಲ್ಲ ಅಂತ ಹೇಳಿ. ನಾನು ಮಾಡ್ಕೊಳ್ತಾ ಇದ್ದೆ. ಅವನು ಓದ್ಕೊಳ್ತಾ ಇದ್ದ. ಇಲ್ಲೇ ಮಗ್ಲಲ್ಲೇ ಕೂತ್ಕೊಂಡು ಓದ್ಕೊಳ್ತಾ ಇದ್ದ. ಸಾಕು ನನ್ನ ವೀಡಿಯೋ, ಇವಾಗ ನೀನು ವೀಡಿಯೋ ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಅವ್ನು ವೀಡಿಯೋನ ಈ ಕಡೆ ತಿರುಗಿಸ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಓದ್ಕೊಳ್ತಾ ಇದ್ದ. ನಾನು ಅಷ್ಟೊತ್ತಿಗೆ ತರಕಾರಿ ಎಲ್ಲ ಸೋಸ್ಕೊಳ್ತಾ ಇದ್ದೆ. ಏನಿಲ್ಲ, ಬೇಗ ಕೆಲಸ ಮಾಡ್ಕೊಬಿಡ್ತೀನಿ ನಾನು. ಕುತ್ಕೊಂಡೆಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಗ್ಯಾಸ್ ಹತ್ರ ನಿಂತ್ಕೊಬಿಡ್ತೀನಿ. ಸ್ಟವ್ ಹತ್ರ ನಿಂತ್ಕೊಂಡ್ರೆ ಹೆಂಗಿರೋ ಹೆಚ್ಚಿದ್ದೆಲ್ಲ ರೆಡಿ ಇರುತ್ತಲ್ಲ, ಬೇಗ ಮಾಡ್ಕೊಬಿಡ್ಬೋದು. ಎರಡೆರಡು ಕೆಲಸ ಆಗ್ತಾಯಿದೆ. ಒಂದು ಕಡೆ ಅವ್ನು ಓದ್ಕೊಳ್ತಾ ಇದ್ದಾನೆ, ನನ್ನ ಟಿಫನ್ ಕೆಲಸನೂ ಆಗ್ತಾಯಿದೆ. ಹಾಗಾಗಿ ನನಗೇನು ಅಷ್ಟು ರಿಸ್ಕ್ ಅನ್ನಿಸ್ತಾ ಇಲ್ಲ. ಅವ್ನು ಹೇಳಿದ ಮಾತು ಕೇಳ್ತಾನೆ. ಸ್ವಲ್ಪ ಸಮ್ಟೈಮ್ಸ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಒಂದು ಕಡೆ ನಾನು ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡು ಹೆಚ್ಚಿಟ್ಕೊಂಡು ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ಅಲ್ಲ, ಇಲ್ಲಿ ನಾನು ಗ್ಯಾಸ್ ಹಚ್ಕೊಂಡು ಕುಕ್ಕರೆಲ್ಲ ಇಟ್ಕೊಂಡ್ಬಿಟ್ಟೆ.
ಬೇಗ ಬೇಗ ಮಾಡ್ಕೊಂಬಿಡ್ತೇನೆ ಅಂತ ಇಲ್ಲೇ ಓದ್ಕೊಳ್ತಾ ಇದ್ದ. ಅವನು ಕೇಳ್ತಾ ಇದ್ದ, ನಾನು ಕ್ವಶನ್ ಕೇಳ್ಕೊಂಡು ಅವನಿಗೆ ತಿಂಡಿಗಳು ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಅಮ್ಮನೂ ಎದ್ದು ಬಂತು. ನಮ್ಮಮ್ಮ ಏನಂದರೆ ನಾನು ಒಬ್ಬಳೇ ಏನಾದರೂ ಕೆಲಸ ಮಾಡ್ತಿರ್ತೀನಿ ಅಂತ ಅವರು ಏನೋ ಒಂದು ಕೈ ಜೋಡ್ಸೋಕ್ಕೆ ಬರ್ತಾರೆ. ನಾನು ಬೈದೆ, ಹೋಗಿ ಮಲ್ಕೋಗಮ್ಮ ಇನ್ನೊಂದು ಹಾಫ್ ಆನ್ ಅವರ್ ಅಂತೇಳಿ. ನಿದ್ದೆ ಬರೋಲ್ಲ, ನಾನಿಲ್ಲಿ ಅಡುಗೆ ಮನೇಲಿ ಸೌಂಡ್ ಮಾಡ್ತಿರೋರ್ಗೆ ಇನ್ನೆಲ್ಲಿ ನಿದ್ದೆ ಬರುತ್ತೆ. ಅಮ್ಮಂದರೆ ಹಂಗಲ್ವಾ, ಒಬ್ಬಳೇ ಕೆಲಸ ಮಾಡ್ತಾಳಿರು ಅಂದ್ಬಿಟ್ಟು. ನನಗೇನಾಗ್ಬಿಟ್ಟಿದೆ ಅಂದರೆ ಥ್ರೋಟ್ ಇನ್ಫೆಕ್ಷನ್ ಆದಂಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದರೆ ಸಾಕು ಸೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಷ್ಟು ಮಟ್ಟಿಗೆ ಅಂದರೆ ಫುಲ್ಲು ನನಗೆ ತಲೆ ನೋವು ಬಂದುಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಒಂದು ಕಡೆ ಓವರ್ ಗ್ಯಾಸ್ಟ್ರಿಕ್ ಬೇರೆ ಆಗಿಬಿಟ್ಟೈತೆ ನನಗೆ. ಓವರ್ ಗ್ಯಾಸ್ಟ್ರಿಕ್ ಆಗಿ ಎದೆ ನೋವು ಥರ ಬರ್ತಾಯಿದೆ. ರ್ಯಾಂಟ್ಯಾಕ್ ಟ್ಯಾಬ್ಲೆಟ್ ತೊಗೊಳೋದು, ಕೆಲ್ಸಕ್ಕೆ ಹೋಗೋದು ಇದೇ ಆಗಿಬಿಟ್ಟಿದೆ 2 ದಿವಸ 3 ದಿವಸದಿಂದ. ಏನಾಗ್ಬಿಟ್ಟೈತೆ ಅಂದರೆ ಒಂದು ಕಡೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಇನ್ನೊಂದು ಕಡೆ ಎದೆ ನೋವು. ಹಾಗಾಗಿ ಎರಡೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಕೆಲ್ಸಕ್ಕೆ ಹೋಗಬೇಕು, ಇಲ್ಲಿ ನಾನು ಹೆಲ್ತು ನೋಡ್ಕೋಬೇಕು, ಅವನು ನೋಡ್ಕೋಬೇಕು, ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡಬೇಕು. ಈ ಥರ ಆಗಿಬಿಟ್ಟಿದೆ ನನಗೆ. ಆಮೇಲೆ ಸ್ವಲ್ಪ ಬಿಸಿಲು ಬರ್ತಾ ಬರ್ತಾ ಸರಿ ಹೋಗುತ್ತೆ, ಸೀನೆಲ್ಲ ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಜಾಸ್ತಿನೇ ನೆಗಡೆ. ಅದರಲ್ಲೂ ಟಿಫನ್ ಎಲ್ಲ ಮಾಡ್ಕೊತಾ ಇದ್ದೆ. ಅಮ್ಮ ಹತ್ತಿ ಇಕ್ಕೋ ಕಿವಿಗೆ, ವಿಕ್ಸ್ ಹಚ್ಕೊ ಅಂತೆಲ್ಲ ಹೇಳ್ತಾಯಿತ್ತು. ಹ್ಞೂ ಅಂದ್ಕೊಂಡು ಮಾಡ್ತಾಯಿದ್ದೆ. ನಮ್ಮಮ್ಮ ಅದೇನೇ ನಾನು ಹೇಳಿದ್ನೇ ಹೇಳ್ತಿರ್ತೀನಿ, ನೀನು ಮಾಡಿದ್ನೇ ಮಾಡ್ತೀಯ, ಹೇಳಿದ ಮಾತು ಒಂಚೂರು ಕೇಳಲ್ಲ, ಹುಷಾರು ತಪ್ತೀಯ ನೀನು ಅಂತ ಬೈತಾಯಿತ್ತು. ನಾನು ಸರಿ ಆಯಿತು ಅಂದ್ಬಿಟ್ಟು ಹಚ್ಕೊಳ್ತೀನಿ ಸುಮ್ಮನಿರಮ್ಮ ಅಂತೇಳಿ ಮಾಡ್ಕೊತಾ ಇದ್ದೆ. ಇಲ್ಲೊಂದು ಕಡೆ ತಿಂಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ರುಬ್ಕೊಳ್ತೀವಲ್ಲ, ಅವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಮಸಾಲೆ ಸ್ವಲ್ಪ ಹಸ್ರಿಗಿರುತ್ತೆ ಅಂತ ಹೇಳ್ತಾರೆ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಆ ಥರ ಮಾಡ್ಕೊತೀನಿ. ಮಸಾಲೆಗೆ ನಾನು ಇವತ್ತು ಹಸಿಮೆಣ್ಸಿನ್ಕಾಯಿ ಹಾಕಿರಲಿಲ್ಲ, ಹೇಳಿದ್ನಲ್ಲ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಓವರ್ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ಮಸಾಲೆ ಹೇಳ್ಬೇಕಂದ್ರೆ. ನಮ್ಮನೆಯಲ್ಲಿ ಏನಂದರೆ ಅಕ್ಕಿಗೆ ಒಂದೊಂದು ತರಕಾರಿ ಸಿಗ್ತಾ ಇರಬೇಕು, ಮತ್ತು ಮಸಾಲೆ ಕಮ್ಮಿ ಇರಬೇಕು. ದಟ್ ಮೀನ್ಸ್ ಚಕ್ಕೆ ಲವಂಗ ಇವೆಲ್ಲ ಹಾಕ್ತೀವಲ್ವ, ಸ್ವಲ್ಪ ಅದು ಕಮ್ಮಿ ಇರಬೇಕು. ಓವರ್ ಮಸಾಲೆ ಐಟಮ್ ಎಲ್ಲ ತಿನ್ನಲ್ಲ. ಖಾರ ತಿಂತೀವಿ ಬಟ್ ಮಸಾಲೆ ತಿನ್ನಲ್ಲ ನಮ್ಮಮ್ಮ. ಅದಕ್ಕೆ ಮಸಾಲೆ ಹಾಕ್ತಾಳೆ ಅಂತಲೇ ಕವರ್ ಕಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟಿತ್ತು. ನಾನು ಹೆಂಗೋ ಹುಡಿಕೊಂಡೆ, ಒಂದಾದರೂ ಹಾಕ್ತೀನಿ ಕೊಡು ಅಂತೇಳಿ ಹುಡಿಕೊಂಡು ನಾನು ಸ್ವಲ್ಪ ಹಾಕ್ತೆ. ಅಮ್ಮ ಮಸಾಲೆ ತಿನ್ನಲ್ಲ, ಹಾಗಾಗಿ ಎಲ್ಲ ಮಡಗಿರ್ತೀನಿ ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ. ಬಟ್ ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ ಹೇಳ್ಬೇಕಂದ್ರೆ. ಅವ್ರು ತಿನ್ನಲ್ಲ, ಅವ್ರು ಟ್ಯಾಬ್ಲೆಟ್ ತೊಗೊತಾರೆ, ಕಾಲು ನೋವು ಅಂತೇಳಿ ಟ್ಯಾಬ್ಲೆಟ್ಗಳು ತೊಗೊತಾರೆ. ಓವರ್ ಆಗುತ್ತಮ್ಮ, ನನಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾಯಿತ್ತು. ಸರಿ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಮ್ಮ ಅಂತೇಳಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪನೇ ಮಸಾಲೆ ಹಾಕ್ತೀನಿ ನಾನು, ಜಾಸ್ತಿ ಯಾವತ್ತೂ ಹಾಕೋಕ್ಕೋಗಲ್ಲ. ಯಾಕಂದರೆ ನಮ್ಮ ಖುಷಿ ನಾವು ನೋಡ್ಕೊಳಕ್ಕಾಗಲ್ಲ ಅಲ್ಲ, ಹಾಗಾಗಿ ಇಲ್ಲಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ತರಕಾರಿ ಹಾಕ್ಕೊತೀನಿ. ತರಕಾರಿ ಅರ್ಧ ಫ್ರೈ ಆಯಿತು ಅನ್ನುವಾಗ ನಾನು ಈರುಳ್ಳಿ ಬಟಾಣಿ ಹಾಕ್ಕೊತೀನಿ. ಯಾಕಂದರೆ ಈರುಳ್ಳಿ ತರಕಾರಿ ಜೊತೆ ಹಾಕಿದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ, ತುಂಬ ಬೆಂದೋರಷ್ಟು ಇದಾಗಲ್ಲ. ಅದು ಅಲ್ಲದೆ ಈರುಳ್ಳಿ ಬೇಗ ಬೇಯುತ್ತಲ್ವ, ತರಕಾರಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ತರಕಾರಿ ಅರ್ಧ ಬೇಯ್ತಾ ಇದೆ ಒಗ್ಗರಣೆಯಲ್ಲಿ ಅನ್ನೋವಾಗ ನಾನು ಈರುಳ್ಳಿ ಹಾಕೊಂಡೆ. ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಮಾತ್ರ, ಹಂಗೆ ರುಚಿನೂ ಇರುತ್ತೆ. ಸಿಂಪಲಾಗಿ ನಾನು ಮಾಡ್ಕೊತೀನಿ ಅಡುಗೆಗಳನ್ನು. ಹೆವಿ ಅಡುಗೆ ಅಂತೂ ನಾನು ಮಾಡೋಕ್ಕೋಗಲ್ಲ. ನನ್ನ ಮಗಂಗೂ ಸ್ಕೇಟಿಂಗ್ ಕ್ಲಾಸಸ್ ಎಲ್ಲ ಇರುತ್ತೆ, ಅವ್ನು ಇಲ್ಲೇ ಹೆವಿ ತಿನ್ಕೊಂಡು ಹೋಗ್ಬಿಟ್ರೆ ಅಲ್ಲೆಲ್ಲ ಆಗೋಲ್ಲ, ಅವ್ನಿಗೂ ಕಷ್ಟ ಆಗುತ್ತಲ್ಲ. ಅವ್ನಿಗೆ ಹೆಲ್ತ್ಗೂ ಚೆನ್ನಾಗಿರಬೇಕು, ಓವರ್ ಅಂತಲೂ ಅನ್ನಿಸ್ಬಾರ್ದು. ಆ ಥರ ಅವ್ನಿಗೆ ಫುಡ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅವ್ನಿಗೆ ಇಷ್ಟ ಆಗುತ್ತೆ ನಾನು ಮಾಡೋ ಅಡುಗೆ. ಯಾರೇನು ಅಂದ್ಕೊಂಡ್ರೆ ಏನು ಗುರು, ನಾವು ನಮ್ಮ ಇಷ್ಟ ಬಂದಂಗೆ ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರೋ ಥರ ಅಡುಗೆ ಮಾಡಿಕೊಂಡು ತಿನ್ನಬೇಕಲ್ವ. ಅವ್ರು ಹಂಗೆ ಅಂದ್ಕೊತಾರೆ, ಹಿಂಗೆ ಅಂದ್ಕೊತಾರೆ ಅಂತೆಲ್ಲ ನಾವು ಫ್ಯಾನ್ಸಿಯಾಗಿ ಬದುಕೋಕ್ಕಾಗಲ್ಲ. ನನ್ನ ಲೈಫ್ ಇರೋದು ಹಂಗೇನೆ. ಇಲ್ಲಿ ಟಿಫನ್ ಆಗ್ತಾಯಿತ್ತು, ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ತಾಯಿತ್ತು. ನಮ್ಮ ಅಮ್ಮನೂ ಟೀ ಮಾಡು ಅಂತ ಇತ್ತು. ನಮ್ಮ ಮನೇಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಇರಲೇಬೇಕು, ಸಂಜೆ ಅಂತೂ ಟೀ ಇರಲೇಬೇಕು. ಕುಂತಿದ್ವಾ ಟೀ ಕುಡಿಯೋಣ ಬಿಡು, ಆ ಮೈಂಡ್ ಬಂದುಬಿಟ್ಟಿದೆ. ಒಂದು ಕಡೆ ಮಸಾಲೆ ಎಲ್ಲ ತರಕಾರಿ ಫ್ರೈ ಆಗ್ತಾಯಿತ್ತಲ್ಲ, ಇನ್ನೊಂದು ಕಡೆ ಎಷ್ಟು ಅಕ್ಕಿ ಹಾಕ್ಕೊತೀನಿ, ಎಷ್ಟು ತರಕಾರಿ ಹಾಕ್ಕೊತೀನಿ ಟ್ಯಾಲಿ ಮಾಡಿಕೊಂಡು ಬಿಸಿನೀರು ಇಟ್ಕೊಂಡ್ಬಿಟ್ಟೆ. ಯಾಕಂದರೆ ಬೇಗ ಆಗುತ್ತೆ, ತರಕಾರಿಗೆ ನೀರು ಹಾಕಿದ ತಕ್ಷಣ ಕುದಿ ಹತ್ಬಿಡುತ್ತಲ್ವ, ಬೇಗ ಆಗಿಬಿಡತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಮಸಾಲೆ ಹರ್ಕೊಂಡಿದ್ದೆ ನಾನೇನು ಮಸಾಲೆಗೆ ಚಕ್ಕೆ ಲವಂಗ ಎಲ್ಲ ಹಾಕಿರಲಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಪುದೀನ ಹಾಕಿದ್ನಲ್ವ, ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿತ್ತು. ಪುದೀನ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಹೇಳ್ಬೇಕಂದ್ರೆ. ಇವತ್ತು ಹಸಿಮೆಣ್ಸಿನ್ಕಾಯಿ ಹಾಕಿರಲಿಲ್ಲ, ಬಿಕಾಸ್ ಹೇಳಿದ್ನಲ್ಲ ಎದೆನೋ ಸ್ಟಾರ್ಟ್ ಆಗಿತ್ತು.
ಎದೆ ನೋವು ಸ್ಟಾರ್ಟ್ ಆಗಿದ್ದರಿಂದ ಹಸಿಮೆಣ್ಸಿನ್ಕಾಯಿ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ನಾನಂತೂ. ಗೊತ್ತಿಲ್ಲ, ನಮ್ಮ ಕಂಪ್ನಿಲೂ ಊಟ ಪ್ರೊವೈಡ್ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಹಾಕ್ತಾರೆ ಅನಿಸುತ್ತೆ ಹಸಿಮೆಣ್ಸಿನ್ಕಾಯಿ ಎಲ್ಲ. ಹೋಟೆಲ್ ಫುಡ್ ಅಂದರೆ ಕ್ಯಾಟ್ರಿಂಗ್ ಹತ್ರ ಎಲ್ಲ ನಾವು ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಮನೇಲೇ ನನಗೆ ಹೆಲ್ತಾಗಿ ನನಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಫುಡ್ ಮಾಡ್ಕೊಳಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಹೇಳ್ಬೇಕಂದ್ರೆ. ಇಲ್ಲೂ ಅದೇ ಥರನೇ ನಡೀತಾ ಇರೋದು. ಹಸಿಮೆಣ್ಸಿನ್ಕಾಯಿ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ. ನನಗೆ ಎದೆ ನೋವು ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ ಗ್ಯಾಸ್ಟ್ರಿಕ್ಕಿಗೆ. ಹಂಗಾಗಿ ಇಲ್ಲೊಂದು ಕಡೆ ಅಕ್ಕಿನೂ ತೊಳ್ಕೊಂಡ್ಬಿಟ್ಟೆ, ಒಂದು ಕಡೆ ನೀರು ಕಾಯಕ್ಕೆ ಇಟ್ಕೊಂಡ್ಬಿಟ್ಟಿದ್ನಲ್ವ, ಬಿಸಿ ಆಗಿತ್ತು ನೀರು ಅದು ಕುದಿ ಹತ್ತಿತ್ತಲ್ವ. ಈ ಕಡೆನೂ ಮಸಾಲೆ ಎಲ್ಲ ರುಬ್ಬಿದ್ದೆಲ್ಲ ಹಾಕಿದ್ದೆ, ಅದನ್ನು ಎಲ್ಲ ರಾಸ್ ಮೇಲೆ ಹೋಗಿತ್ತು. ಆ ಮಸಾಲೆ ರುಬ್ಬಿರ್ತೀವಲ್ವ, ಅದ್ರ ರಾಸ್ ಮೇಲೆ ಹೋದ್ರೇ ಪಲಾವ್ ಚೆನ್ನಾಗಿರೋದು. ಸ್ಮೆಲ್ಲೆಲ್ಲ ಹಂಗೆ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಬಾಯಿಗೂ ಮಸಾಲೆ ಸಿಗಬಾರ್ದು, ನನಗೆ ಅಷ್ಟು ಇಷ್ಟ ಆಗಲ್ಲ. ನಾನೇನು ಹೆವಿ ಥರ ಮಾಡ್ಕೊಳಲ್ಲ ರುಬ್ಬಕ್ಕೆ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಆಗಿರೋದ್ರಿಂದ ಒಣಮೆಣ್ಸಿನ್ಕಾಯಿ ಹಾಕೊಂಡೆ. ಸ್ವಲ್ಪ ರೆಡ್ ಕಲರ್ ಬಂದಿತ್ತು, ಬಟ್ ಇಟ್ಸ್ ಓಕೆ, ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲ, ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕೊಳಕ್ಕೆ ಹೋಗಲಿಲ್ಲ. ಇಲ್ಲಿ ಬಿಸಿನೀರು ಕಾಯಿಸಿದ್ನಲ್ವ, ಅದನ್ನೇ ಹಾಕ್ಕೊಂಡೆ. ನೋಡ್ತಾ ಇರ್ಬೋದು ನೀವು, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 1 ನಿಮಿಷ ಅಷ್ಟೇ, ಒಂದು 10-12 ಸೆಕೆಂಡಲ್ಲಿ, 1 ನಿಮಿಷನೂ ಬೇಡ, 10-12 ಸೆಕೆಂಡಲ್ಲಿ ಕುದಿ ಹತ್ಬಿಡುತ್ತೆ. ಇವಾಗ ನುಣ್ಣುಪ್ಪು ಹಾಕ್ಕೊಂಡ್ರೆ ಕುದಿಯೋ ಟೈಮಲ್ಲಿ ಅದು ಉಪ್ಪೆಲ್ಲ ಕರಗಿರುತ್ತೆ. ನನಗೆ ಉಪ್ಪು ನೋಡೋಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಉಪ್ಪು ಹಾಕ್ಕೊಂಡ್ಬಿಟ್ಟೆ. ಉಪ್ಪು ಕರಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನನಗಿಲ್ಲಿ ಕುದಿನೂ ಹತ್ಕೊಂಡ್ಬಿಡುತ್ತೆ. ಬೇಗ ಕೆಲಸ ಆಗಿಬಿಡುತ್ತೆ ಗೈಸ್. ಹೇಳ್ಬೇಕಂದ್ರೆ ನನಗೆ ಅಡುಗೆ ಮನೆಯಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕೆ ಇಷ್ಟ ಇಲ್ಲ. ಅಡುಗೆ ಮಾಡೋಕ್ಕೆ ಇಷ್ಟ ಹಂಗಂತ 3 ಹೊತ್ತು ಅಲ್ಲಿ ಕೂತ್ಕೊಳಕ್ಕೆ, ಅಲ್ಲಿ ನಿಂತ್ಕೊಳಕ್ಕಂತೂ ನನಗೆ ತುಂಬ ಹೆವಿ ಇರಿಟೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಬೇಗ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಬಿಟ್ಟೆ. ನೀವು ನೋಡ್ತಾ ಇರ್ಬೋದು, ಒಂದು ಸತಿ ಗ್ಯಾಸ್ ಹಚ್ಚಿಬಿಟ್ರೆ ನಾನು ಎಲ್ಲ ಕೆಲಸ ಆದಮೇಲೆ ಗ್ಯಾಸ್ ಆರಿಸೋದು, ಅಷ್ಟು ಬೇಗ ಮಾಡ್ಕೊಳಕ್ಕೆ ಟ್ರೈ ಮಾಡಿಬಿಡ್ತೀನಿ. ಹಚ್ಚೋದು ಆರಿಸೋದ್ರಿಂದನೇ ಸ್ವಲ್ಪ ನನಗೆ ತೊಂದರೆ ಆಗೋದು. ಹಾಗಾಗಿ ಇಲ್ಲಿ ಕುದಿ ಹತ್ತುತ್ತಾ ಇದೆ, ಎಲ್ಲ ಮಿಕ್ಸ್ ಎಲ್ಲ ಮಾಡಿದ್ದೀನಿ, ತರಕಾರಿ ಎಲ್ಲನೂ ಕುದಿ ಹತ್ತುತ್ತಾ ಇತ್ತು. ನಾನು ಉಪ್ಪು ನೋಡಬೇಕಾಗಿತ್ತು. ನನಗೆ ಉಪ್ಪು ನೋಡೋದು ಎಷ್ಟು ಅಂದರೆ ತುಂಬಾ ಕಷ್ಟ ಹೇಳಬೇಕು. ನಾನು ಟೇಸ್ಟ್ ಬಡ್ಸ್ ಸಪೋರ್ಟೇ ಮಾಡಲ್ಲ ನನಗೆ ಉಪ್ಪಿನ ಟೇಸ್ಟ್ಗೆ. ಹಾಗಾಗಿ ನಮ್ಮ ಅಮ್ಮನ ಕರೆದ್ಬಿಟ್ಟೆ. ಅಮ್ಮ ಉಪ್ಪು ನೋಡಿ ಟೇಸ್ಟ್ ಮಾಡಿ ಹೇಳ್ತು ಹೆಂಗಿದೆ ಏನು ಎತ್ತ ಅಂದ್ಬಿಟ್ಟು. ಹಾಗಾಗಿ ನಾನು ಕುಕ್ಕರೆಲ್ಲ ಮುಚ್ಚಿ 1 ಇಲ್ಲ 2 ವಿಷಲ್ಗೆ ಹಾಕಿಸ್ತೀನಿ ಅಷ್ಟೇ. ತರಕಾರಿ ಎಲ್ಲ ಒಗ್ಗರಣೆಲೆ ತುಂಬ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟಿರ್ತೀನಿ. ಇಲ್ಲಾಂದರೆ 70% ತರಕಾರಿ ಏನಿದ್ರು ಎಣ್ಣೆಲೇ ಬೆಂದ್ಬಿಟ್ಟಿರುತ್ತೆ. ನನ್ನ ಮಗನೂ ನೋಡ್ದೆ, 1-2 ಸತಿ ನೋಡ್ದೆ. ಯಾಕೋ ಇದು ಎತ್ತಾಕೋ ಲಕ್ಷಣ ಇಲ್ಲ ಬಿಡು, ನಮ್ಮಮ್ಮ ನಾನೇ ಎತ್ತಾಕ್ಬಿಡೋಣ ಅಂತೇಳಿ ಅವನೇ ಎತ್ತಾಕೋಕ್ಕೆ ಡಸ್ಟ್ ಪ್ಯಾನ್ ಎಲ್ಲ ತಂದುಬಿಟ್ಟ. ಹೋಗಲಿ ಬಿಡಿ, ನಾವು ಹೇಳೋಕ್ಕೂ ಮುಂಚೆನೇ ಅವ್ರೇನೋ ಒಂಚೂರು ಅರ್ಥ ಮಾಡ್ಕೊಂಡ್ರೆ ನಮಗೂ ಖುಷಿ ಅಲ್ವಾ. ಹಾಗಾಗಿ ಇವನು ಇಲ್ಲೇ ಹೂವು ಬಿಡಿಸ್ಕೊಳಕ್ಕೆ ಬಂದ. ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಇದ್ದರೆ ಹೂವು ಬಿಡಿಸ್ಕೊಟ್ಬಿಡ್ತಾರೆ. ಅವ್ರು ಯಾರೂ ಇಲ್ಲ, ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ನಾನೇ ಹೇಳ್ತೀನಿ, ನೀನೇ ಹೂವು ಬಿಡಿಸ್ಕೊಬಿಡು ಹೋಗು ಅಂತ. ಹಾಗಾಗಿ ಇಲ್ಲೂ ಅದೇ ನಡೀತಾ ಇರೋದು, ಹೂವು ಬಿಡಿಸ್ಕೊಳ್ತಾ ಇದ್ದ. ಬೇಸಿಗೆಲೂ ಪರವಾಗಿಲ್ಲ, ಇದೊಂದು ಗಿಡದಲ್ಲಿ ಹೂವು ಇದ್ದೇ ಇರುತ್ತೆ. ನಮಗೇನು ಅವತ್ತಿನ ಪೂಜೆಗೆ ಏನು ತೊಂದರೆ ಇಲ್ಲ. ನಾನು ಇಲ್ಲ ಒಂದು ದೇವ್ರ ಪೂಜೆ ಹಚ್ತಾನಲ್ವ, ಇಲ್ಲೆಲ್ಲ ನಾನು ಮನೆ ಕ್ಲೀನ್ ಮಾಡಿಕೊಟ್ಬಿಡೋಣ, ಕಸ ಎಲ್ಲ ಗುಡಿಸ್ಕೊಟ್ಬಿಡೋಣ ಅಂತ ಬಂದೆ. ಮನೆಯಲ್ಲಿ ಸಣ್ಣ ಕಸಗಳಿರ್ತವೆ ಆಯಿತಾ, ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಕೊಟ್ಬಿಟ್ಟೆ ಅವನಿಗೆ. ಅವ್ನಿಗೆ ಸ್ಕೂಲ್ಗೆ ಹೋಗೋಷ್ಟೊತ್ತಲ್ಲಿ ಅರ್ಧ ಕೆಲಸ ಮುಗ್ದೋಗ್ಬಿಡುತ್ತೆ ಗೈಸ್. ಹೇಳ್ಬೇಕಂದ್ರೆ ನಮಗೆ ಅವನು ಸ್ವಲ್ಪ ಇರ್ತಾನಲ್ವ, ಪೂಜೆ ಗೀಜೆ ಎಲ್ಲ ಮಾಡಿಕೊಡೋದ್ರಿಂದ ಅರ್ಧ ಕೆಲಸ ಮುಗ್ದೋಗ್ಬಿಡುತ್ತೆ. ಇಲ್ಲ ಅವನು ಪೂಜೆ ಎಲ್ಲ ಮಾಡ್ಕೊತಿದ್ದ. ಮೊದಲೆಲ್ಲ ಹೇಳ್ಬೇಕಾಯ್ತು, ಒಂದಾದ್ಮೇಲೆ ಒಂದು ಮಾಡು, ಹೂವು ಬಿಡಿಸು, ಆಮೇಲೆ ಒಂದು ಸೈಡ್ಗಿಡು, ದೇವ್ರ ಮನೆಯಲ್ಲಿರೋ ಹೂವು ಎಲ್ಲ ಎತ್ತಿಡು ಅಂತೆಲ್ಲ ಹೇಳ್ಬೇಕಾಯ್ತು. ಇವಾಗ ಆ ಥರ ಇಲ್ಲ. ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ವಿಭೂತಿ ಇಟ್ಕೊಳ್ತಾ ಇದ್ದಾನೆ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ಅವ್ನು ಮಿರರ್ ಇದ್ರೂ ನೇರವಾಗಿ ವಿಭೂತಿ ಇಟ್ಕೊಳಲ್ಲ. ಕೆಲವೊಂದು ಸತಿ ಮಿರರ್ ಇಲ್ಲ ಅಂದರೂ ಆರಾಮ್ಸೆ ವಿಭೂತಿ ಇಟ್ಕೊತಾನೆ. ಅವ್ನು ವಿಭೂತಿ ಇಟ್ಕೊಳೋದು ನೋಡೋಕ್ಕೆ ನನಗೊಂಥರ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ವಿಭೂತಿ ಇಟ್ಕೊತಾನೆ. ಅವ್ನು ನೋಡ್ತಾ ಇರ್ಬೋದು, ಎಷ್ಟೋ ವೀಡಿಯೋಗಳಲ್ಲಿ ಅವ್ನು ವಿಭೂತಿ ಇಟ್ಕೊಂಡಿರೋದೇ ನಾನು ತೋರಿಸೋದು. ಯಾಕಂದರೆ ಅವ್ನು ತುಂಬ ಚೆನ್ನಾಗಿ ಯಾವಾಗಲೂ ಮುಖ ತೊಳೆಯೋದನ್ನ ಫಸ್ಟು ವಿಭೂತಿ, ಆಮೇಲೆ ಮಿಕ್ಕಿದ ಕೆಲಸ, ಆ ಥರ ಮೈಂಡ್ ಬಂದ್ಬಿಟ್ಟಿದೆ. ಯಾಕಂದರೆ ನಮ್ಮ ಅಪ್ಪನೂ ಅಷ್ಟೇನೆ ವಿಭೂತಿ ಇಟ್ಕೊಳ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ, ಮುಖ ತೊಳೆದಿದ ತಕ್ಷಣ. ಇವನಿಗೂ ಅದೇ ಕಲ್ತ್ಬಿಟ್ಟಿದ್ದಾನೆ. ಮಕ್ಕಳು ಏನಂದರೆ ನಾವು ಹೇಳೋದನ್ನು ಕೇಳಲ್ವಂತೆ, ನಾವೇನು ಮಾಡ್ತೀವಿ ಅದನ್ನು ನೋಡಿ ಕಲ್ತ್ಕೊಳ್ತವೆ ಅಂತಾರೆ. ಇವನು ಹಂಗೇನೆ. ನಮ್ಮ ಮನೇಲಿ ಎಲ್ಲರೂ ನಾವು ವಿಭೂತಿ ಇಕ್ಕೋದ್ರಿಂದ ಅವನು ಇಟ್ಕೊಂಡ್ಬಿಡ್ತಾನೆ.
ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ದಾನೆ ನನ್ನ ಮಗ. ಪುಟ್ಟ ಕೈಯಲ್ಲಿ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದಾನೆ. ಮೊದಲೆಲ್ಲ ಹೇಳ್ಬೇಕಾಗಿತ್ತು, ದೇವ್ರ ಮನೆ ಕ್ಲೀನ್ ಮಾಡ್ಕೊ, ಆಮೇಲೆ ದೇವ್ರ ಫೋಟೋದಲ್ಲಿರೋ ಹಳೆ ಹೂವು ತೆಗಿ, ಆಮೇಲೆ ಹೊಸ ಹೂವು ಇಡು ಅಂತ ಹೇಳಬೇಕಿತ್ತು. ಇವಾಗ ಏನಿಲ್ಲ, ಸ್ವಲ್ಪ ಅವ್ನ ಕೆಲಸ ಅವ್ನು ಮಾಡ್ಕೊಳೋ ಅಷ್ಟು ಅವನಿಗೆ ಸ್ವಲ್ಪ ಮಾಡ್ಕೊತಾನೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡ್ಕೊತಿದ್ದಾನೆ ಅಂತ. ಇವತ್ತು ವಾಯ್ಸಲ್ಲಿ ಸ್ವಲ್ಪ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ ಆಯಿತಾ. ಇಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದ. ಹೇಳಿದ್ನಲ್ಲ ಇವತ್ತು ಆಲ್ಮೋಸ್ಟ್ ವೀಡಿಯೋದಲ್ಲಿ ಚಿನ್ಮಯ್ ಕಾಣಿಸ್ಕೊತಾನೆ ನಿಮಗೆ, ಯಾಕಂದರೆ ನೈಟೇ ಆರ್ಡ್ರ್ ಆಗಿತ್ತು ನನಗೆ ಈ ವಿಡಿಯೋದಲ್ಲಿ 90% ನಾನೇ ಇರಬೇಕು, ಅಟ್ಲೀಸ್ಟ್ 70% ಆದರೂ ನಾನು ಇರಬೇಕು. ವಾಯ್ಸ್ ಓವರ್ ಕೊಡೋದು ಅವ್ನಿಗೆ ಲೇಟ್ ಆಗ್ತಾಯಿದೆ, ಯಾಕಂದರೆ ಅವ್ನಿಗೆ ಎಕ್ಸಾಮ್ ನಡೀತಿರೋದ್ರಿಂದ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಎಕ್ಸಾಮ್ ಮುಗ್ದಿದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡು ಅಮ್ಮ ಅಂತಿದ್ದ. ಸರಿ ಸಂತೋಷ, ನಿನಗೋಸ್ಕರನೇ ನಾನು ಇದು ಮಾಡಿರೋದು, ಯೂಟ್ಯೂಬ್ ಮಾಡಿರೋದು, ಅಲ್ಲಿವರೆಗೂ ನಾನು ಮ್ಯಾನೇಜ್ ಮಾಡ್ತೀನಿ, ನೀನು ಆಮೇಲೆ ವಾಯ್ಸ್ ಓವರ್ ಕೊಡು ಅಂತ ಹೇಳಿದ್ದೀನಿ. ಅವನಿಗೂ ಇನ್ನೊಂದು 3 ಪೇಪರ್ ಇದೆ ಎಕ್ಸಾಮು, ಮುಗ್ದಿದ ತಕ್ಷಣ ಅವ್ನು ವೀಡಿಯೋದಲ್ಲಿ ಕಾಣಿಸ್ಕೊತಾನೆ. ಅವನಲ್ಲಿ ಪೂಜೆ ಆಯ್ತಿದ್ದಂಗೆ ಇಲ್ಲಿ ನಾನು ಕುಕ್ಕರೆಲ್ಲ ಬಿಟ್ಟಿತ್ತಲ್ಲ, ವಿಷಲೆಲ್ಲ ಹೊಡೆದಿತ್ತು, ನೋಡೋಣ ಅಂತ ಹೇಳಿ ಬಂದೆ. ನೋಡ್ತಾ ಇರ್ಬೋದು, ನಾನೇ ಸೋನಾ ಮುಸುರಿ ಯೂಸ್ ಮಾಡಲ್ಲ, ನಾರ್ಮಲ್ಲು ಸೊಸೈಟಿ ಅಕ್ಕಿನೇ ಯೂಸ್ ಮಾಡ್ತೀನಿ. ಅನ್ನ ಇಷ್ಟು ಉಡಿ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ಪಲಾವ್ ಅಂತೂ ತುಂಬ ಚೆನ್ನಾಗಾಗಿತ್ತು, ನನ್ನ ಮಗಂಗಂತೂ ತುಂಬಾ ಇಷ್ಟ ಆಯಿತು. ಬೇರೆಯವ್ರು ಇಷ್ಟ ಕಷ್ಟ ಕಟ್ಕೊಂಡು ಏನಾಗಬೇಕಾಗಿದೆ ಅಲ್ವಾ, ನಮ್ಮ ಅಪ್ಪ ಅಮ್ಮ ನನ್ನ ಮಗ ಹೊಟ್ಟೆ ತುಂಬ ತಿಂದರೆ ಸಾಕು ನನಗೆ. ಇವನು ಹಂಗೇನೆ, ಫಸ್ಟು ಅವನಿಗೊಂದು ಬಾಕ್ಸಿಗೆ ಇರುತ್ತಲ್ಲ, ಬಾಕ್ಸಿಗೆ ಹಾಕ್ಬಿಟ್ಟು ತಟ್ಟೆಗೆ ಹಾಕ್ಬಿಟ್ಟು ಫ್ಯಾನ್ ಹಾಕ್ಬಿಡ್ತೀನಿ, ಯಾಕಂದರೆ ಅದು ಹಾರ್ಕೊಳುತ್ತೆ ಅಂತ. ಇವನು ಅಷ್ಟೊತ್ತಿಗೆ ಇಲ್ಲಿ ನೀರು ಹಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದ, ಒಂದು ಬಾಕ್ಸಿಗೆಲ್ಲ ಬೇಕಲ್ಲ, ಹಂಗಾಗಿ ಬೆಳಗ್ಗೆ ಹೊತ್ತು ಟಿಫನ್ ಮಾಡ್ಸೋಕೆ ನಾನು ಪಡೋ ಸಾಹಸ ಪ್ರೀವಿಯಸ್ ವೀಡಿಯೋದಲ್ಲೂ ನೋಡಿರ್ತೀರ. ಟಿಫನ್ ಮಾಡ್ಸೋಕೆ ನಾನಂತೂ ಸಾಹಸನೇ ಮಾಡ್ತೀನಿ ಹೇಳ್ಬೇಕಂದ್ರೆ. ಕತೆ ಹೇಳ್ಕೊಂಡು ತಿನ್ನಿಸ್ತಾ ಇದ್ದೆ, ಇವತ್ತು ಅವತ್ತು ಹಂಗಾಯ್ತು ಇವತ್ತು ಹಿಂಗಾಯ್ತು ಅಂತೇಳಿ. ಅವನು ಅಂದ್ಕೊಂಡು ಸ್ವಲ್ಪ ತಿಂದ, ಬಿಸಿ ಇದ್ದಿದ್ದರಿಂದ ಅವನಿಗೆ ಸ್ವಲ್ಪ ತಿನ್ನೋಕೆ ಕಷ್ಟ ಆಗ್ತಾಯಿತ್ತು, ಆಮೇಲೆ ತಿನ್ಕೊಂಡ. ಚೆನ್ನಾಗಿತ್ತು, ಮೊಸರು ಹಾಕಿದ್ನಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಅಂತ ತಿಂತಾಯಿದ್ದ. ನಾನು ಇನ್ನೊಂದು ಥರ ಮಾಡ್ತೀನಿ, ಪಲಾವ್ಗೆ ಮೊಸರು ಹಾಕ್ಬಿಟ್ಟು ಬೇಯಿಸುವಾಗಲೇ ಮೊಸರು ಹಾಕ್ಬಿಟ್ಟು ಮಾಡ್ತೀನಿ, ಅದು ಸ್ವಲ್ಪ ಇಷ್ಟ ಆಗುತ್ತೆ ಇವನಿಗೆ. ಅಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಪಲಾವ್ ಮಾಡೋದ್ಕಿಂತ. ವೆಜ್ ಬಿರಿಯಾನಿ ಟೇಸ್ಟ್ ಕೊಡುತ್ತೆ ಅದು. ಇದು ಸ್ವಲ್ಪ ಅವನಿಗೆ ಇದಕ್ಕೆ ಮೇಲೆ ಮೊಸರು ಹಾಕ್ಕೊಳ್ತೀವಿ, ಅದಕ್ಕೆ ಹಾಕಲ್ಲ ಅಷ್ಟೇನೆ. ಅದು ಯಾವಾಗಾದರೂ ಮಾಡಿದಾಗ ವೀಡಿಯೋ ಶೂಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇಲ್ಲಿ ಟಿಫನ್ ಮಾಡ್ತಾಯಿದ್ದ, ಹೇಳಿದ್ನಲ್ಲ ಹೇಳಿದ್ನ ನಾನು ಟಿಫನ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾನೆ, ಏನು ತೊಂದರೆ ಇಲ್ಲ. ಅವನಿಗೆ ಸ್ವಲ್ಪ ಖಾರ ಇರಬೇಕು ಆಯಿತಾ, ಚಕ್ಕೆ ಲವಂಗ ಫ್ರೇಗ್ರೆನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇರಬೇಕು, ಖಾರ ಇರಬೇಕು, ಹಂಗಿದ್ರೆ ತಿನ್ಕೊತಾನೆ. ಅನ್ನನೂ ಅಷ್ಟೇನೆ ಒಂದು ಮೀಡಿಯಮಾಗಿ ಬೆಂದಿರಬೇಕು, ಜಾಸ್ತಿನೂ ಹೆವಿಯಾಗಿ ಬೆಂದಿರಬಾರ್ದು, ಸ್ವಲ್ಪ ಹುಡಿಯಾಗೂ ಇರಬಾರ್ದು, ಆ ಥರ ಇದ್ದರೆ ಅನ್ನ ತಿನ್ಕೊತಾನೆ. ಇದು ಅದೇ ಥರನೇ ಮಾಡಿದ್ದೆ ಪಲಾವ್ನ, ಅವ್ನು ಟೇಸ್ಟಿಗೆ ತಕ್ಕನಾಗಿ ಮಾಡಿದ್ರಿಂದ ಅವ್ನು ಇಷ್ಟಪಟ್ಟು ತಿಂತಾಯಿದ್ದ. ನನಗೆ ಜೇನು ಕಚ್ಬಿಟ್ಟಿತ್ತು ನೈಟು ನಮ್ಮ ಮನೆ ಕತ್ತತ್ರ, ನೋಡಿದ್ರೆ ತುಂಬಾ ಊತ ಬಂದಂಗೆ ಆಗ್ಬಿಟ್ಟಿತ್ತು. ಅದನ್ನೇ ಇವ್ನು ನೋಡಿ ಹೇಳ್ತಾ ಇದ್ದ ನೆನ್ನೆ, ಅಮ್ಮ ನೀನು ಜಾಸ್ತಿ ಊತ ಬಂದಿದೆ ಅಂತೇಳಿ ನೋಡಿ ಹೇಳ್ತಾ ಇದ್ದ. ಬಿಡು ನೋಡ್ತೀನಿ ಅಂದ್ಬಿಟ್ಟು ಸುಮ್ಮನಾಗಿದೆ, ನೋವು ಅಂತ ಸುಮ್ಮನಾಗಿದೆ, ನೋಡಿದ್ರೆ ಜಾಸ್ತಿನೇ ಆಗಿಬಿಟ್ಟಿತ್ತು. ಲಾಸ್ಟ್ ತುತ್ತು ಅನ್ನುವಾಗ ಇವನಿಗಾಗಲೇ ಊಟ ಬೇಡ ಅನ್ನಿಸ್ತಿತ್ತು, ನೈಸ್ ಮಾಡಿ ತಿನ್ನಿಸ್ತಾ ಇದ್ದೆ. ನೆಕ್ಸ್ಟ್ ಬಾಕ್ಸ್ ಡೈಲಿ ಅವನೇ ಬಾಕ್ಸ್ಗೆ ಹಾಕ್ಕೊತಾನೆ, ಇವತ್ತು ಇಲ್ಲ ನೀನೇ ಹಾಕ್ಕೊಡಮ್ಮ ಅಂತ ಹೇಳ್ತಿದ್ದ, ಸ್ವಲ್ಪ ಅವನಿಗೆ ನಾನು ಹಾಕ್ಕೊಟ್ಟೆ. ನಾನು ಫ್ರೀ ಆಗಿದ್ದಾಗ ಸ್ವಲ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದ್ದಿದ್ದೆ ಕಣ್ರಿ, ಮನೆ ಕೆಲಸ ಹೊರಗಡೆ ಕೆಲಸ ಎಲ್ಲ, ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವ, ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು, ಅದನ್ನು ನಾನು ಒಪ್ತೀನಿ. ಆದಷ್ಟು ಅವ್ನಿಗೆ ಟೈಮ್ ಕೊಡೋಕ್ಕೆ ಜಾಸ್ತಿನೇ ಮಾಡ್ತೀನಿ ನಾನು ಹೇಳ್ಬೇಕಂದ್ರೆ. ಅವನು ಹೊರಟ ಸ್ಕೂಲಿಗೆ ಖುಷಿಯಾಗಿ ಹೋಗ್ತಾನಲ್ಲ, ಅದೇ ಖುಷಿ ನನಗೆ ಹೇಳ್ಬೇಕಂದ್ರೆ. ಚಿನ್ಮಯ್ ಹೊರಟ ಸ್ಕೂಲ್ಗೆ, ಸ್ವಲ್ಪ ನಾನು ಟೀ ಮಾಡ್ಕೊಂಡು ಕುಡಿಬೇಕು, ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್, ನನಗೆ ಒಂದು 10 ನಿಮಿಷ ಸಿಗುತ್ತೆ, ಆರಿಸ್ಬಿಟ್ಟೆ, ಅದನ್ನು ನಾನು ಯುಟಿಲೈಸ್ ಮಾಡ್ಕೊತೀನಿ ತಿಂಡಿಗೆ ಅಂತೇಳಿ. ಇವಾಗ ನಾನು ಟೀ ಮಾಡ್ಕೊಂಡು ಫಸ್ಟು ಟೀ ಕುಡಿಬೇಕು, ಆಮೇಲೆ ನಾನು ರೆಡಿ ಆಗಬೇಕು ನನ್ನ ಕೆಲಸಕ್ಕೆ. ಬನ್ನಿ ಟೀ ಕುಡಿಯೋಣ.
ಫಸ್ಟು ಟೀ ಮಾಡ್ಕೊಂಬಿಟ್ಟೆ. 2 ಸತಿ ಆರಿಸಿದ್ದೆ ಅಲ್ಲ, ನಂಗೆ ಟೀ ಕುಡಿಲಿಲ್ಲ ಅಂದರೆ ಆಗೋದೇ ಇಲ್ಲ, ಟಿಫನ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಟೀ ಮಾಡ್ಕೊಬಿಟ್ಟೆ. ಈ ಕಡೆ ಒಂದು ಕಡೆ ಹಾಲು ಕಾಯಿಸ್ಕೊಂಡು ಇನ್ನೊಂದು ಕಡೆ ಟೀ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಟೀ ಕುಡಿಬೇಕು ಗಾಯ್ಸ್. ನನಗೆ 2 ಟೈಮ್, ಮಿನಿಮಮ್ 2 ಟೈಮು ನನಗೆ ಟೀ ಕುಡಿಬೇಕು. ಸ್ವಲ್ಪನೇ ಟೀ ಕುಡಿದ್ರೂ ನನಗಿರಲೇಬೇಕು. ಏನೋ ಒಂಥರ ಸಮಾಧಾನ ಆದಂಗಾಯಿತು. ಮನೆ ಕೆಲಸನೂ ಆಗಿತ್ತು, ಕಸ ಗುಡಿಸಿದ್ದು ಆಗಿತ್ತು, ಎಲ್ಲನೂ ಆಗಿತ್ತು. ಟೀ ಕುಡಿಯೋ ಇದರಲ್ಲಿ ಹಾಲು ಉಕ್ಕಿಸ್ತಾ ಇದ್ದೆ. ಅಷ್ಟು ಬೇಗ ನೋಡಿಬಿಟ್ಟೆ ನಾನು ಹೇಳ್ಬೇಕಂದ್ರೆ. ಅಲ್ಲೇ ಇದ್ದೆ, ಅಷ್ಟು ಬೇಗ ನೋಡಿದೆ. ಅವರು ಮುಸ್ರೆ ತೊಗೊಂಡೋದ್ರು. ಟಿ ವಿ ನೋಡೋಣ ಅಂದರೆ ಬೆಳಗ್ಗೆ ಹಾಕಿದ ತಕ್ಷಣ ನ್ಯೂಸ್ ಬರುತ್ತೆ ನಮ್ಮ ಸ್ಟಾರ್ಟಿಂಗ್ ಚಾನಲ್ಲು. ನನಗಂತೂ ಸಿಡ ಅನ್ನಂಗೆ ಆಗೋಯ್ತು. ಆದರೂ ಪರವಾಗಿಲ್ಲ, ನೋಡೋಣ ಬಿಡು ಅಂದ್ಬಿಟ್ಟು ಒಂದು 5 ನಿಮಿಷ ಟಿ ವಿ ನೋಡಿದೆ. ಆಮೇಲೆ ನನಗೂ ಟೈಮ್ ಆಗಿರುತ್ತಲ್ಲ, ನಾನು ರೆಡಿ ಆದೆ. ನಾನು 8:20 ಮನೆ ಬಿಟ್ಬಿಡ್ತೀನಿ. ಹಾಗಾಗಿ ನಾನು ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿದೆ. ಟಿಫನ್ ತಿಂತಾಯಿದ್ನಲ್ಲ, ನನಗಂತೂ ತುಂಬಾ ಚೆನ್ನಾಗಿತ್ತು. ಹೋಟೆಲ್ ಥರ ಫೀಲ್ ಆಗ್ತಾಯಿತ್ತು ಪಲಾವು. ನನಗಾದರೂ ಸ್ವಲ್ಪ ಎದೆ ನೋವಿತ್ತು, ತಿನ್ಕೊಂಡೆ. ಆದ್ರೂ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಹೆವಿ 3 ದಿವಸದಿಂದ ಎದೆ ನೋವು. ರ್ಯಾಂಟಾಗಿ ಟ್ಯಾಬ್ಲೆಟ್ ತೊಗೊಳೋದು, ರಿಲೀಫ್ ಮಾಡೋದು, ಎಳ್ನೀರು ಕುಡಿಯೋದು, ಮಜ್ಜಿಗೆ ಕುಡಿಯೋದು, ಇದೇ ಥರನೇ ಮಾಡ್ತಾಯಿದ್ದೀನಿ. ಖಾರ ಎಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ದೀನಿ ನಾನು. ಬೇಸಿಕ್ ಅಷ್ಟೇ ತೊಗೊಳ್ತಾ ಇರೋದು. ಆದ್ರೂ ನನಗೆ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಕೆಲಸ ರಿಸ್ಕು ಅಂತನೋ ಇಲ್ಲ ಕ್ಯಾಂಟೀನ್ ಊಟ ಅಡ್ಜಸ್ಟ್ ಆಗ್ತಾ ಇಲ್ವೋ ಏನನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಬೇಕು. ಇವತ್ತೇನಾದರೂ ಕಮ್ಮಿ ಆಗಲಿಲ್ಲ ಅಂತಂದರೆ ಹಾಸ್ಪಿಟಲ್ಗಾದರೂ ಹೋಗೋಣ ಅಂತೇಳಿ ನಾನು ರೆಡಿ ಆದೆ. ನಾನು ಕೆಲಸಕ್ಕೆಲ್ಲ ಹೋಗ್ತೀನಲ್ವ, ಏಪ್ರನ್ ಎಲ್ಲ ತೊಳೆದಾಕಿದ್ದೆ. ಸರಿ ಅಮ್ಮ ತಂದ್ಕೊಳ್ತು, ಎಲ್ಲ ಮಡ್ಚೆತ್ತಿಟ್ಕೊಂಡೆ. ಸಂಜೆ ಬರುವಾಗ ಕ್ಲೀನಾಗಿ ತೊಗೊಂಬಂದಿರ್ತೀನಿ ಆಯಿತಾ. ಮನೆಗೆ ನೆಕ್ಸ್ಟು ನಾನು ಕೆಲ್ಸಕ್ಕೆ ಹೋಗುವಾಗ ID ಕಾರ್ಡೆಲ್ಲ ನಾನು ಹುಡ್ಕೊಬೇಕು. ಬಿಕಾಸ್ ನನ್ನ ಮಕ್ಕಳಿದ್ದಾವಲ್ಲ, ನನ್ನ ಬ್ಯಾಗಲ್ಲಿ ಏನೋ ತಿಂಡಿ ತಂದಿರ್ತೀನಿ ಅಂದ್ಬಿಟ್ಟು ನನ್ನ ಬ್ಯಾಗ್ನೂ ಹುಡುಕ್ತಾರೆ, ನಮ್ಮ ಅಮ್ಮನ ಬ್ಯಾಗ್ನೂ ಹುಡುಕ್ತಾರೆ. ಎಲ್ಲೆಲ್ಲಿ ಬಿಸಾಕಿರ್ತಾರೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಎಲ್ಲ ಹುಡಿಕೊಳ್ತೀನಿ ಬೆಳಗ್ಗೆ ಹೊತ್ತು. ಒಂದು 5 ನಿಮಿಷ ಅಲ್ಲೇ ಸ್ಪೆಂಡ್ ಆಗಿಬಿಡುತ್ತೆ ಗೈಸ್. ಇಲ್ಲಿ ನನ್ನ ಸ್ಪೆಕ್ಸ್ ಸಿಗ್ತಾ ಇರಲಿಲ್ಲ, ನನ್ನ ID ಕಾರ್ಡ್ ಸಿಗ್ತಾ ಇರಲಿಲ್ಲ, ಪರ್ಸ್ ಸಿಗ್ತಾ ಇರಲಿಲ್ಲ. ಪರ್ಸ್ ಸಿಕ್ತು, ಸ್ಪೆಕ್ಸ್ ಸಿಗಲಿಲ್ಲ. ಸಾಹಸ ಆಯ್ತಲ್ಲ ನನಗೆ, ಆ ಥರ ಆಯಿತು. ಕೊನೆಗೆ ಅಮ್ಮ ಹುಡಿಕೊಡ್ತು, ತೊಗೊಳ್ಳೋ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೆಳಗಡೆ ಇದೆ ಅಂತೇಳಿ. ನಾನು ಇಟ್ಟಿದ್ದು ಟಿ ವಿ ಸ್ಟ್ಯಾಂಡ್ ಹತ್ರ, ಅದು ಸ್ಟಡಿ ಟೇಬಲ್ ಕೆಳಗೆ ಹೋಗ್ಬಿಟ್ಟಿತ್ತು. ಸರಿ ನನಗೂ ಟೈಮ್ ಆಗಿಬಿಟ್ಟಿದೆ ಅಮ್ಮ ಅಂತೇಳಿ ನಾನು ಹೊರಟೆ. ಅಮ್ಮ ಇಲ್ಲಿ ವೀಡಿಯೋ ಮಾಡಿಕೊಡ್ತು, ನಾನು ಹೊರಟೆ. ಅಮ್ಮನಿಗೂ ಕೆಲ್ಸಕ್ಕೆ ಲೇಟ್ ಆಗಿಬಿಡುತ್ತೆ. ನಾನು ಒಬ್ಬಳೇ ಅಲ್ಲ, ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೂ ಟೈಮ್ ಆಗಿಬಿಟ್ಟಿರುತ್ತೆ. ನಾನು ಇವತ್ತೆಲ್ಲ ರೆಡಿಯಾಗಿ ಹೊಂಟೆ. ಸ್ವಲ್ಪ ಒಂದು 2 ನಿಮಿಷ ಫ್ರೀ ಇತ್ತು ನನಗಿವತ್ತು. ಒಂದು 2-3 ನಿಮಿಷ ಅಷ್ಟೇ, ತುಂಬ ಏನು ಫ್ರೀ ಇರಲಿಲ್ಲ. ಅಷ್ಟನ್ನೇ ಯೂಟಿಲೈಸ್ ಮಾಡ್ಕೊತೀನಿ ನಾನು. ಇದ್ದಿದ್ರಲ್ಲೇ ಖುಷಿಯಾಗಿರ್ಬೇಕಲ್ಲ ಗೈಸ್, ಹಂಗಾಗಿ ಸಂಜೆ ಬಂದರೆ ನಮ್ಮಪ್ಪ ಎಷ್ಟು ಶ್ರಮಜೀವಿ ಅಂದರೆ, ಅಪ್ಪ ಹುಣ್ಸೆಹಣ್ಣು ಚಚ್ತಾಯಿದ್ರು, ಅಮ್ಮ ಬಟ್ಟೆ ನೆನೆಸ್ಕೊಂಡು ಕುಂತಿತ್ತು. ನಾನು ನೆನೆಸ್ತಿದ್ದೆ, ಬಟ್ಟೆ ಬಂದು ಅಮ್ಮ ಅರ್ಥ ಮಾಡ್ಕೊತಾರೆ. ಹಾಗಾಗಿ ಇವಂದಿಲ್ಲಿ ತೀಟೆ ನಡೀತಾ ಇತ್ತು. ಹೇಳ್ಬೇಕಂದ್ರೆ ಎಲ್ಲವೂ ಹೇಳಿದ ಮಾತು ಬಟ್ಟೆ ಹಿಂಗೆ ಎದ್ರಕೊಂಡು ಓದ್ಕೊಂಡು ಕುಂತಿದ್ಯೋ ಎಲ್ಲ ಎತ್ಕೊಂಡು ಅವೆಲ್ಲ ಎತ್ತಿಡ್ಬೇಕಲ್ವಾ. ಕಂಪ್ಲೇಂಟ್ ಹೇಳ್ತಾ ಇರು, ಮೊದಲೇ ಹೆಂಗೆ ಆಗ್ಬಿಡುತ್ತೆ, ನಿನ್ನ ಬಟ್ಟೆಗಳು ಯಾರು ಹಾಕ್ಕೊಂತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.